ಸೈಲೆನ್ಸಾ ಸರ್, ಮಂಕಾಗಿದ್ದ ಚಿತ್ರರಂಗಕ್ಕೆ ನಿಮ್ಮ ಭೀಮಾ ಹೊಸ ಉತ್ಸಾಹ ನೀಡಿತು. ಈಗ ಮತ್ತೆ ಬೈರತಿರಣಗಳು ಒಂದು ಸಿನಿಮಾ ಬೇಕಿತ್ತು ಈಗ ಇಯರ್ ಎಂಡಿಂಗಲ್ಲಿ. ಸೊ ಬೈರತಿರಣಗಳು ಅದನ್ನು ಕೊಟ್ಟಿದೆ ಅಂತ ಅನಿಸುತ್ತೆ. ಅಂದರೆ ಇನ್ನು ಮುಂದೆ ಬರೋ ಸಿನಿಮಾಗಳಿಗೆ ಒಂದು ರೀತಿ ಬೈರತಿರಣಗಳು ಗೆದ್ದಿದೆ, ನಾವು ಗೆಲ್ತೀವಿ ಅನ್ನೋ ಹೋಪ್ಸು ಎಲ್ಲವೂ ಕೂಡ ಸಿಕ್ಕಿರೋದು. ಈಗ ನೋಡಿರೋ ಸಿನಿಮಾ ಕಟ್ಕೊಂಡು ಹೇಗೆ ಅನ್ನಿಸ್ತು? ಅದು ಬೇರೆ ನೀವು ನೋಡಿರೋದು 5 ದಿನ 6 ದಿನ ಆದಮೇಲೆ ಫುಲ್ಲು ಹೌಸ್ಫುಲ್ ಆಗಿದೆ. ಹೌದು, 5-6ನೇ ದಿವಸ ಕೂಡ ಇವತ್ತು ಹೌಸ್ಫುಲ್ ಆಗಿ ಇಡೀ ಫ್ಯಾಮಿಲಿ ಅವರು ಬರ್ತಾ ಇರೋದೇ ನಮಗೆ ಖುಷಿ ಅನಿಸುತ್ತೆ. ಅಂದರೆ ಎಂಟೈರ್ ಸಿನಿಮಾ, ಕೆಲವು ಸಿನಿಮಾ ನಾವು ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕೆ ಹೋಗ್ತೀವಿ, ಅದಾಗಲ್ಲ. ಕೆಲವು ಮಾಡಿದ್ರೆ ಪ್ಯಾನ್ ಇಂಡಿಯಾ ಆಗ್ಬಿಡುತ್ತೆ. ಸೊ ಆ ಥರದ್ದು ಸಿನಿಮಾ ಅಲ್ಲಿ ಇದು ಯಾವಾಗಲೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಶಿವಣ್ಣ ಅವ್ರ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಲ್ಲಿ ಇನ್ನೊಂದು ಅಮೇಝಿಂಗ್ ಕತೆ ಇಟ್ಕೊಂಡು, ಆಮೇಲೆ ತುಂಬ ಎಮೋಷ್ನಲ್ ಆಗಿ ಎಲ್ಲರೂ ಕರ್ಕೊಂಡು ಲೈಕ್ ಆ ಡೈರೆಕ್ಟರ್ ಅದನ್ನೆಲ್ಲ ಅನುಭವ ಮಾಡಿಸ್ಕೊಡ್ತಾ ಕರ್ಕೊಂಡು ಹೋಗೋದೇ ತುಂಬ ಒಳ್ಳೆ ಜರ್ನಿ ಇದು. ನಾನು ಆ್ಯಸ್ ಇಟ್ ಈಸ್ ಶಿವಣ್ಣ ಅವರ ಫ್ಯಾನ್ ಆಗಿ ಶಿವಣ್ಣ ನನ್ನ ಅಣ್ಣ ಅಂತ ಕರೆದು ಅವ್ರನ್ನ ನೋಡುವಾಗ ಎಷ್ಟೋ ಸರಿ ಒಂದು ಹಸಿದಿರೋ ಸಿಂಹ ಕಾಯ್ತಾನೆ ಇರುತ್ತೆ ಗೊತ್ತಾ, ಬೇಟೆ ಆಡಬೇಕು ಅಂತ. ಹಾಗೆ ಪ್ರತಿ ಸೀನರು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇದ್ದಾರೆ. ಎಂಟೈರ್ ಸಿನಿಮಾ ತುಂಬ ಎಮೋಷ್ನಲ್ ಆಗಿ ಇವತ್ತು 5ನೇ ದಿವಸ ಆದರೂ ಕೂಡ ಎಲ್ಲ ಕಡೆನೂ ಹೌಸ್ಫುಲ್ಲಾಗಿ ಸಿನಿಮಾ ಓಡ್ತಿರೋದೇ ಒಂದು ವಿಶೇಷ. ಅಂದರೆ ಒಂದು ಹೇಳ್ತಾರೆ, ಒಂದು ಶುಭ ಶಕುನ ಅಂತಾರಲ್ಲ, ಹಾಗೆ ಈ ವರ್ಷದ ಸೂಪರ್ ಡೂಪರ್ ಹಿಟ್ಟಲ್ಲಿ ಬೈರತಿರಣಗಳು ಕೂಡ ಸೇರಿಕೊಂಡಿದೆ. ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಇನ್ನೇನು ಈ ಶನಿವಾರ ಭಾನುವಾರ ಮತ್ತು ಸುಮಾರು ಜನ ಈಗಾಗಲೇ ನೈಟ್ ಶೋಸ್ ನೋಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಂದರೆ ಕೆಲವರು ಕೆಲಸಕ್ಕೆ ಹೋಗಿರ್ತಾರೆ, ಸೊ ಹಂಗಾಗಿ ಅವರು ಮಧ್ಯಾಹ್ನದ ಹೊತ್ತು ನೋಡೋಕ್ಕಾಗಲ್ಲ, ಅಂದರೆ ನೈಟ್ ಶೋಸ್ ನೋಡ್ತಾರೆ. ಹಾಗೇನು ತಿರ್ಗಿ ಶನಿವಾರ ಭಾನುವಾರ ಮತ್ತೆ ಅದೇ ಕ್ರೌಡು ದೊಡ್ಡ ಮಟ್ಟಕ್ಕೆ ಫಿಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಡೀ ಫ್ಯಾಮಿಲಿ, ಅಂದರೆ ಮೊದಲು ಅಣ್ಣವ್ರ ಸಿನಿಮಾಗಳು ಬರ್ತಿತ್ತು, ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಒಂದು ಸಿನಿಮಾ. ಆ ಥರ ಒಂದು ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಒಂದು ಸಿನಿಮಾ ಅಲ್ಲಿ ಬೈರತಿರಣಗಳು ಕೂಡ ಒಂದಾಗಿದೆ. ಅಫ್ಕೋರ್ಸ್ ನಾನು ಹೇಳ್ದಂಗೆ ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಮೂವಿ ಅಂದರೆ ಹೆಂಗಿರುತ್ತೆ, ತುಂಬ ಮನಸ್ಸಿಗೆ ಹತ್ತಿರವಾಗಿ ಎಲ್ಲರಿಗೂ ಎಲ್ಲರ ನೋವಕ್ಕೆ ಸ್ಪಂದಿಸುವಂಥ ಒಬ್ಬ ಸೂಪರ್ ಹೀರೋ ನಿಂತು ಎಲ್ಲರ ತನಗೋಸ್ಕರ ಅಲ್ಲ ಇನ್ನೊಬ್ರಿಗೋಸ್ಕರ ಹೊಡೆದಾಡುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ ಇದು. ಆ್ಯಂಡ್ ಅಗೇನ್ ನರ್ತನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಇನ್ನೊಂದು ಡೈರೆಕ್ಟರ್ ಆಗಿ, ಇನ್ನೊಂದು ಆ್ಯಕ್ಟರ್ ಆಗಿ, ಈ 3 ವಿಧದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಬೈರತಿರಣಗಳು? 3 ಆ್ಯಂಗಲಲ್ಲೂ ನನಗೆ ಇಷ್ಟ ಆಯಿತು. ಆ್ಯಸ್ ಎ ಡೈರೆಕ್ಟ್ರಾಗಿ ಇಷ್ಟ ಆಗುತ್ತೆ, ಆ್ಯಸ್ ಎನ್ ಆ್ಯಕ್ಟ್ರಾಗಿ ಇಷ್ಟ ಆಗುತ್ತೆ, ಪ್ರೇಕ್ಷಕನಾಗಿ ಅಂತೂ ತುಂಬ ಅಂದರೆ ಯಾವಾಗಲೂ ನಾವು ಕಷ್ಟಕ್ಕೆ ಸ್ಪಂದಿಸುವಂಥ ಒಬ್ಬ ದೇವ್ರನ್ನ ಕೇಳ್ಕೊತೀವಿ, ಅಥವಾ ಯಾವಾಗಲೂ ಅಥವಾ ಒಬ್ಬ ಹೀರೋನ ಕೇಳ್ಕೊತೀವಿ. ಆ ಥರ ಎಷ್ಟೋ ಜನಗಳ ಕಷ್ಟಕ್ಕೆ ಸ್ಪಂದಿಸುವಂಥ ಅವ್ರ ರಿಯಲ್ ಲೈಫಲ್ಲೂ ಎಷ್ಟೋ ಜನ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಶಿವಣ್ಣ. ಹಂಗೆ ಆನ್ ಸ್ಕ್ರೀನ್ ಕೂಡ ಸ್ಪಂದಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಅದೆಲ್ಲ ಕಡೆ ಹೆಸರು ಮಾಡಿದೆ. ಅಂದರೆ ಅವರು ಆ್ಯಸ್ ಇಟ್ ಈಸ್ ಅವ್ರ ಗುಣಗಳು ಹೆಂಗಿದೆಯೋ ಅದು ಹಂಗೆ ಅಲ್ಲೇ ಇಟ್ಟಿದ್ದಾರೆ. ಅದಕ್ಕೆ ಖುಷಿ ಅನ್ಸುತ್ತೆ ಮನಸ್ಸಿಗೆ. ಶಿವಣ್ಣ ಸೂಪರಾಗಿದೆ. ಶಿವಣ್ಣ ಸಿನಿಮಾ ನಾನು ಇನ್ನೂ ಒಂದು ಸರಿ ನೋಡ್ತೀನಿ. ಆಮೇಲೆ ನಾನು ತಿರ್ಗಾ ಈಗ ಇನ್ನು 2 ಡೇಸ್ ಆದಮೇಲೆ ನಾರ್ತ್ ಕರ್ನಾಟಕ ಹೋಗ್ತೀನಿ. ಸೊ ಅಲ್ಲಾದರೆ ಹುಬ್ಳಿಲಿ ನೋಡ್ತೀನಿ, ಬಾಗಲಕೋಟೆಯಲ್ಲಿ ನೋಡ್ತೀನಿ, ಎಲ್ಲೆಲ್ಲಾಗುತ್ತೋ ಅದೆಲ್ಲ ಸಿನಿಮಾಗಳನ್ನ ನೋಡ್ತೀನಿ. ಮಾರ್ಕ್ಸ್ 100ಗೆ 100 ಮಾರ್ಕ್ಸ್. ಅದು ತಂಗಿಗೆ ಮಾತು ಕೊಡ್ತಾರಲ್ಲ, ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಕೇಳಬಾರ್ದಮ್ಮ ಅನ್ನೋದು, ಅದೊಂಥರ ಇದಾಗತ್ತೆ, ಎಮೋಷನಲ್ ಆಗಿಬಿಡ್ತೀವಿ ಅದಕ್ಕೆ. ನಾನು ಅಣ್ಣ ಇದ್ದರು ಇಬ್ಬರು ಹಬ್ಬನೇ ಅವತ್ತು ಮಾಡ್ತೀವಿ ಎಲ್ಲ. ಇದು ಅಗೇನ್ ತಿರ್ಗಾ ನೋಡಿ, ಎಲ್ಲ ಈ ಶನಿವಾರ ಭಾನುವಾರ ಅಗೇನ್ ಮತ್ತು ಎಲ್ಲ ಈವ್ನಿಂಗ್ಸು ಈಗ ಪಾಪ ಎಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತೀರ. ಸೊ ಹಂಗಾಗಿ ನಿಮಗೆ ಆ ಸಮಯ ಸಪೋರ್ಟ್ ಮಾಡ್ತಿರಲ್ಲ. ಸೊ ಹಂಗಾಗಿ ಎಲ್ಲ ಬಂದು ಈವ್ನಿಂಗ್ ಶೋಸ್ ನೋಡ್ಬೋದು, ನೈಟ್ ಶೋಸ್ ನೋಡ್ಬೋದು, ನೆಕ್ಸ್ಟ್ ಅಲ್ಲೋ ನೋಡ್ಬೋದು. ಮತ್ತು ಮಿಸ್ ಮಾಡಬೇಡಿ, ತುಂಬ ಒಳ್ಳೆಯ ಸಿನಿಮಾ, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಆಮೇಲೆ ಮಕ್ಕಳು ನೋಡಿದಾಗ ಯಾವಾಗಲೂ ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ಮನಸ್ಸಲ್ಲಿ ಒಬ್ಬರು ಸೂಪರ್ ಹೀರೋ ಬರ್ತಾರೆ. ಯಾವಾಗಲೂ ನಾವು ಚಿಕ್ಕ ವಯಸ್ಸಲ್ಲಿ ನೋಡುವಾಗ ಆಗೀಗ ಮಕ್ಕಳನ್ನ ತೋರಿಸಿದ್ರೆ, ಎಸ್ ನನಗೊಬ್ಬರು ಸೂಪರ್ ಹೀರೋ ಅಂದರೆ ಹಿಂಗಿರಬೇಕು ಲೈಫಲ್ಲಿ, ಅಥವಾ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂದರೆ ಹಿಂಗಿರಬೇಕು ಅನ್ನೋದಕ್ಕೆ ಮಕ್ಕಳಿಗೆ ಕೂಡ ಈ ಸಿನಿಮಾನ ತೋರಿಸ್ಬೋದು. ಥ್ಯಾಂಕ್ ಯು.